ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಇವತ್ತೊಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ, ನಮ್ಮ ರಾಜ್ಯ, ನಮ್ಮ ನಾಡಿಗೆ ಸಂಬಂಧಿಸಿದ ಮಹತ್ವದ ವಿಚಾರದ ಬಗ್ಗೆ ಮಾತಾಡ್ತಿದ್ದೀವಿ. ನೀವಿಲ್ಲಿ ನೋಡ್ತಿರ್ಬೋದು, ಇದು ಫೋರ್ಬ್ಸ್ ನೀಡಿರೋ ಭಾರತದ ಟಾಪ್ 25 ಶ್ರೀಮಂತ ಉದ್ಯಮಿಗಳ ಪಟ್ಟಿ. ಇದರಲ್ಲಿ ಮಹಾರಾಷ್ಟ್ರದವರು 7 ಜನ ಇದ್ದಾರೆ, ಗುಜರಾತ್ನವರು 4 ಜನ ಇದ್ದಾರೆ, ರಾಜಸ್ಥಾನದಿಂದ 3 ಜನ ಇದ್ದಾರೆ. ಅಷ್ಟೇ ಯಾಕೆ, ಕೇರಳ, ತೆಲಂಗಾಣದಿಂದ ಕೂಡ ಒಬ್ಬೊಬ್ಬ ಉದ್ಯಮಿಗಳಿದ್ದಾರೆ. ಆದ್ರೆ ದೇಶದ ಐಟಿ ಕ್ಯಾಪಿಟಲ್, ಭಾರತದ ಆರ್ಥಿಕ ಇಂಜಿನ್ ಅಂತೆಲ್ಲ ಕರೆಸಿಕೊಳ್ಳೋ ಕರ್ನಾಟಕದಿಂದ ಒಬ್ಬರೇ ಒಬ್ಬ ಉದ್ಯಮಿ ಕೂಡ ಇಲ್ಲ. ಅಜೀಂ ಪ್ರೇಮ್ಜಿ ಇದ್ದಾರೆ, ಆದ್ರೆ ಅವರು ಕೂಡ ಗುಜರಾತ್ ಮೂಲದವರು. ನಮ್ಮಲ್ಲಿ ಒಂದು ಕೆಲಸ ಹಿಡಿದು ದಿನಕ್ಕೆ 7 ರಿಂದ 8 ಗಂಟೆ ದುಡಿದು ತಿಂಗಳ ಕೊನೆಗೆ ಸಂಬಳ ಪಡೆಯೋಣ ಅನ್ನೋರಿದ್ದಾರೆ ಹೊರತು ಕಂಪನಿ ಕಟ್ಟಿ ಉದ್ಯೋಗದಾತರಾಗೋಣ ಅನ್ನೋರು ತುಂಬಾ ಕಮ್ಮಿ. ಹಾಗಿದ್ರೆ ಇದಕ್ಕೆ ಕಾರಣ ಏನು? ಬಂಡವಾಳ ಕೊರತೆನಾ? ಅಥವಾ ಬಹುತೇಕರು ಹೇಳುವಂತೆ ಕನ್ನಡಿಗರ ಡಿಎನ್ಎಯಲ್ಲಿ ಉದ್ಯಮಶೀಲತೆ ಇಲ್ವಾ? ಐಐಎಸ್ಸಿ, HAL, SPMನಂಥ ರಾಷ್ಟ್ರ ದರ್ಜೆ ಸಂಸ್ಥೆಗಳನ್ನ ಕಟ್ಟಿದ ನಾಡಿಗೆ ಇಂಥ ಸಮಸ್ಯೆ ಬಂದಿದ್ ಹೇಗೆ? ಬನ್ನಿ ಎಲ್ಲವನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಪ್ರತಿಯೊಬ್ಬ ಕನ್ನಡಿಗರು ನೋಡ್ಲೇಬೇಕಾದ ವಿಡಿಯೋ ಇದು. ಆದಷ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಕನ್ನಡಿಗರಲ್ಲಿ ಕಮ್ಮಿ ಉದ್ಯಮಶೀಲತೆ. ಸ್ನೇಹಿತರೆ, ಕನ್ನಡಿಗರು ಇತಿಹಾಸದುದ್ದಕ್ಕೂ ಭಾರತ ಅಷ್ಟೇ ಅಲ್ಲ, ಹೊರ ದೇಶಗಳವರೆಗೆ ತಮ್ಮ ಕೀರ್ತಿ ಪತಾಕೆ ಹಾರಿಸಿದ ನೂರಾರು ಉದಾಹರಣೆ ಇದೆ. ಸಾಹಿತ್ಯದಿಂದ ವಿಜ್ಞಾನ, ಕಲೆಯಿಂದ ಆಡಳಿತ, ಪ್ರತಿ ಕ್ಷೇತ್ರದಲ್ಲೂ ಕನ್ನಡಿಗರ ಹೆಸರಿದೆ. ಆದ್ರೆ ಉದ್ಯಮ ಅಂತ ಬಂದಾಗ ಮಾತ್ರ ನಾವು ಸಿಕ್ಕಾಪಟ್ಟೆ ಹಿಂದುಳಿದಿದ್ದೀವಿ. ಹೌದು, ನಾರಾಯಣಮೂರ್ತಿ ಇನ್ಫೋಸಿಸ್ ಕಟ್ಟಿದ್ದಾರೆ, ವಿಜಯ್ ಸಂಕೇಶ್ವರ್ VRL ಸ್ಥಾಪಿಸಿದ್ದಾರೆ, ಕಾಮತ್ ಸೋದರರು ಸ್ಟಾಕ್ ಹೂಡಿಕೆ ಕ್ಷೇತ್ರದಲ್ಲಿ ದೇಶವ್ಯಾಪಿ ಹೆಸರು ಮಾಡಿದ್ದಾರೆ. ಆದ್ರೆ ಇವರ ಸಂಖ್ಯೆ ಬೆರಳೆಣಿಕೆಯಷ್ಟು. ಭಾರತದ ಟಾಪ್ 100 ಉದ್ಯಮಿಗಳಲ್ಲಿ 10 ಜನ ಕೂಡ ಕನ್ನಡಿಗರಿಲ್ಲ. ಇಲ್ಲಿ ಪದೇ ಪದೇ ಉದ್ಯಮಿಗಳ ಉದಾಹರಣೆನೇ ಯಾಕೆ ತಗೋತಿದೀವಿ ಅಂದ್ರೆ, ಒಬ್ಬ ಉದ್ಯಮಿ ಬೆಳೆದು ದೊಡ್ಡ ಕಂಪನಿ ಕಟ್ಟಿದ್ರೆ ಕೇವಲ ಅವನೊಬ್ಬನೇ ಶ್ರೀಮಂತನಾಗಲ್ಲ. ಆ ಭಾಗದ ನೂರಾರು, ಸಾವಿರಾರು ಜನರಿಗೆ ಉದ್ಯೋಗ ಸಿಕ್ಕು ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಆ ಪ್ರದೇಶದ ಎಕಾನಮಿಯೇ ಚೇಂಜ್ ಆಗುತ್ತೆ. ಆದ್ರೆ ನಮ್ಮಲ್ಲಿ ಆ ಪರಿಸ್ಥಿತಿ ಇಲ್ಲ. ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ ತರ ಒಂದು ಸಮುದಾಯವಾಗಿ ಉದ್ಯಮಶೀಲತೆ ಕನ್ನಡಿಗರಿಗೆ ಅಂಟಿಲ್ಲ. ಕೇಂದ್ರ ಸರ್ಕಾರದ ಡೇಟಾ ತೆಗೆದಾಗ ಕರ್ನಾಟಕ ಟಾಪ್ ಎಂಟರ್ಪ್ರಿನ್ಯೂರ್ಶಿಪ್ ಹಬ್, ಅತಿ ಹೆಚ್ಚು ಸ್ಟಾರ್ಟ್ಅಪ್ ಶುರುವಾಗೋ ರಾಜ್ಯ ಅಂತ ಹೇಳುತ್ತೆ. ಆದ್ರೆ ಇಲ್ಲಿ ಕರ್ನಾಟಕ ಅನ್ನೋದಕ್ಕಿಂತ ಬೆಂಗಳೂರು ಸ್ಟಾರ್ಟ್ಅಪ್ ಹಬ್ ಅನ್ನೋದು ಸೂಕ್ತ. ಯಾಕಂದ್ರೆ ಬೆಂಗಳೂರು ಬಿಟ್ರೆ ಬೇರೆ ಜಿಲ್ಲೆಗಳಲ್ಲಿ ಏನೂ ಇಲ್ಲ. ಕರ್ನಾಟಕದಲ್ಲಿ 16,000 ಸ್ಟಾರ್ಟ್ಅಪ್ಗಳಿದ್ರೆ ಅದರಲ್ಲಿ 13,000ಕ್ಕೂ ಅಧಿಕ ಕೇವಲ ಬೆಂಗಳೂರು ಒಂದರಲ್ಲೇ ಸ್ಥಾಪನೆ ಆಗಿವೆ. ಉಳಿದ 2,000 ಚಿಲ್ಲರೆ ಸ್ಟಾರ್ಟ್ಅಪ್ಗಳಲ್ಲಿ ಅರ್ಧಕ್ಕರ್ಧ ಕಾರ್ಯನಿರ್ವಹಿಸ್ತಾ ಇಲ್ಲ. ಹೀಗಿದೆ ಸಿಚುವೇಶನ್. ಹೋಗ್ಲಿ, ಬೆಂಗಳೂರಲ್ಲಿರೋ ಉದ್ಯಮಗಳನ್ನ ಶುರು ಮಾಡ್ತಿರೋರಾದ್ರೂ ಕನ್ನಡಿಗರ? ಅದೂ ಇಲ್ಲ. ಫ್ಲಿಪ್ಕಾರ್ಟ್, ಸ್ವಿಗ್ಗಿ, ಓಲಾ, ಫೋನ್ಪೇ ಎಲ್ಲವೂ ಹೊರ ರಾಜ್ಯದಿಂದ ಬಂದವರು ಕರ್ನಾಟಕದ ಸಂಪನ್ಮೂಲಗಳನ್ನ ಬಳಸಿ ಕಟ್ಟಿರೋದು. ಕನ್ನಡಿಗರ ಪ್ರಯತ್ನ ಕೆಲವು. ಹಾಗಿದ್ರೆ ಇದಕ್ಕೆ ಕಾರಣ ಏನು? ಇದರ್ಥ ಆಗ್ಬೇಕು ಅಂದ್ರೆ ಸ್ವಲ್ಪ ನಾವು ಇತಿಹಾಸ ತಿಳ್ಕೋಬೇಕಾಗತ್ತೆ. ಅದನ್ನ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಒಂದು ಸಣ್ಣ ಮನವಿ ಏನು ಅಂದ್ರೆ, ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ನಾವು ಲಾಂಚ್ ಮಾಡಿದ್ದೀವಿ. ದಿನಕ್ಕೆ ₹1 ಕಮ್ಮಿ, 99 ಪೈಸೆ, ಆರ್ ಮಂತ್ಲಿ ₹29 ಚಾರ್ಜ್ ಅಷ್ಟೇ ಆಗುತ್ತೆ. ಈ ಪ್ರೀಮಿಯಂ ಮೆಂಬರ್ಸ್ಗೆ ನಾವು ಮೆಂಬರ್ಸ್ ಓನ್ಲಿ ಕಾಂಟೆಂಟ್, ಅದು ಮೆಂಬರ್ಸಿಗೆ ಮಾತ್ರ ಲಭ್ಯ ಇರುತ್ತೆ, ಬೇರೆ ಯಾರಿಗೂ ಆಕ್ಸೆಸ್ ಇರೋದಿಲ್ಲ. ಮೆಂಬರ್ಸ್ ಓನ್ಲಿ ಕಾಂಟೆಂಟ್, ವಿಡಿಯೋಸ್, ಲೈವ್, ಮೆಂಬರ್ಸ್ ಪ್ರಶ್ನೆಗಳನ್ನು, ಆಯ್ದ ಪ್ರಶ್ನೆಗಳನ್ನು ತಗೊಳ್ಳೋದು, ಹಾಗೂ ಈ ಥರ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಮತ್ತು ಫೀಚರ್ಸ್ನ ನಾವು ಕೊಡ್ತಾ ಹೋಗೋ ಪ್ರಯತ್ನ ಶುರು ಮಾಡಿದ್ದೀವಿ. ಆಲ್ರೆಡಿ ಹಲವಾರು ವ್ಯಾಲ್ಯೂಬಲ್ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಪಬ್ಲಿಷ್ ಆಗಿ ಹೋಗಿದ್ದಾವೆ. ನಿಮಗೂ ಕೂಡ ಆಸಕ್ತಿ ಇದ್ರೆ, ನಮ್ಮ ಕೆಲಸದಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ, ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ಡೈರೆಕ್ಟ್ಲಿ ಜಾಯ್ನ್ ಆಗ್ಬೋದು. ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಪ್ರತ್ಯೇಕ ಲಿಂಕ್ ಕೊಟ್ಟಿರ್ತೀವಿ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಬ್ರೌಸರ್ಗೆ ಹೋಗಿ, ಸಫಾರಿಗೆ ಹೋಗಿ ಅಲ್ಲಿ ಜಾಯಿನ್ ಆಗಬಹುದು. ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, ಅಲ್ಲಿ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ಗಳಲ್ಲಿ ನಾವು ಯಾವುದೇ ನಮ್ಮ ಕಡೆಯಿಂದ ಹಾಕೋ ಜಾಹೀರಾತುಗಳನ್ನು ಇನ್ಕ್ಲೂಡ್ ಮಾಡಲ್ಲ. ಅಲ್ಲಿ ಒಂದಷ್ಟು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡೋ ಪ್ರಯತ್ನ ನಾವು ನಡೆಸ್ತಾ ಇದ್ದೀವಿ. ಆಸಕ್ತರು ದಯವಿಟ್ಟು ಕನ್ಸಿಡರ್ ಮಾಡಬಹುದು. ಸ್ನೇಹಿತರೆ, ಬನ್ನಿ ಕಂಟಿನ್ಯೂ ಮಾಡೋಣ. ಭಾರತ ಉದ್ಯಮ ಇತಿಹಾಸ, ಭಾರತದ ಉದ್ಯಮಶೀಲತೆ ಇತಿಹಾಸ ಸುಮಾರು 300 ವರ್ಷಗಳದ್ದು. ಈ ಹಿಸ್ಟ್ರಿನ ಒಮ್ಮೆ ನೋಡಿದ್ರೆ ದೇಶದ ಬೇರೆ ಬೇರೆ ಭಾಷಿಕ ಪ್ರದೇಶಗಳು ಯಾವಾಗ ಮತ್ತು
ಹೇಗೆ ಕೃಷಿಯಿಂದ ಉದ್ಯಮ ಕಡೆ ಮುಖ ಮಾಡಿದ್ವು ಅನ್ನೋದು ಗೊತ್ತಾಗತ್ತೆ. ಇಂಡಿಯನ್ ಎಕ್ಸ್‌ಪ್ರೆಸ್‌ನ ಪತ್ರಕರ್ತ ಲೇಖಕ ಹರೀಶ್ ದಾಮೋದರನ್ ಅವರು ತಮ್ಮ ಇಂಡಿಯಾಸ್ ನ್ಯೂ ಕ್ಯಾಪಿಟಲಿಸ್ಟ್ ಅನ್ನೋ ಪುಸ್ತಕದಲ್ಲಿ ಇದರ ಬಗ್ಗೆ ಸ್ಪಷ್ಟವಾಗಿ ಬರ್ತಿದ್ದಾರೆ. ಅದರ ಸಾರಾಂಶನ ಚಿಕ್ಕದಾಗಿ ಹೇಳೋದಾದ್ರೆ, ಸ್ವಾತಂತ್ರ್ಯಕ್ಕೂ ಮುನ್ನ ಬಾಂಬೆ, ಮದ್ರಾಸ್, ಬಂಗಾಳ ಪ್ರಾಂತ್ಯಗಳಲ್ಲಿ ಬ್ರಿಟಿಷರು ತಮ್ಮ ಆದಾಯ ಹೆಚ್ಚಿಸಿಕೊಳ್ಳೋಕೆ ತಮಗೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೆ ಮೂಲಸೌಕರ್ಯ ಅಭಿವೃದ್ಧಿಲಿ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿದ್ರು. ರೈಲು, ಬಂದರು, ಕಾಲುವೆ ವೇಗವಾಗಿ ನಿರ್ಮಾಣ ಆದ್ವು. ಇದರ ಪರಿಣಾಮವಾಗಿ ಆ ಭಾಗದ ಕೃಷಿ ಸಮುದಾಯಗಳು ಬಂಡವಾಳ ಒಟ್ಟುಗೂಡಿಸಿ ನಿಧಾನವಾಗಿ ಉದ್ಯಮದತ್ತ ಮುಖ ಮಾಡಿದ್ವು. ಆಂಧ್ರ ಕರಾವಳಿಯ ಕಮ್ಮ ಮತ್ತು ಕಾಪು ಸಮುದಾಯಗಳು, ತಮಿಳುನಾಡಿನ ಚೆಟ್ಟಿಯಾರ್ ಮತ್ತು ಬ್ರಾಹ್ಮಣರು, ಉತ್ತರ ಪಶ್ಚಿಮ ಭಾರತದ ಮಾರ್ವಾಡಿ, ಜೈನ ಮತ್ತು ಪಾರ್ಸಿಗಳು ಇವರೆಲ್ಲ ಆ ಕಾಲದಲ್ಲಿ ಉದ್ಯಮಶೀಲತೆ ದಾರಿ ಹಿಡಿದ್ರು ಅಂತ ಈ ಪುಸ್ತಕದಲ್ಲಿ ಹೇಳಲಾಗಿದೆ. ಆದ್ರೆ 464 ಪುಟದ ಈ ಬೃಹತ್ ಪುಸ್ತಕದಲ್ಲಿ ಕನ್ನಡಿಗರ ಉದ್ಯಮಶೀಲತೆ ಕೇವಲ 1-2 ಪುಟಕ್ಕೆ ಸೀಮಿತವಾಗಿದೆ. ಇದರರ್ಥ ಇಷ್ಟೇ: ಬ್ರಿಟಿಷರ ಕಾಲದಲ್ಲಿ ಕನ್ನಡ ನೆಲದ ಯಾವುದೇ ಸಮುದಾಯ ದೊಡ್ಡ ಮಟ್ಟದಲ್ಲಿ ಉದ್ಯಮಶೀಲತೆ ಕಡೆ ಹೆಜ್ಜೆ ಹಾಕಲಿಲ್ಲ. ಮೈಸೂರು ಸಂಸ್ಥಾನದ ಮಾದರಿ ಬ್ರಿಟಿಷ್ ಟೈಮಲ್ಲಿ ಈ ತರ ಯಾಕಾಗ್ಲಿಲ್ಲ ಅಂತ ನೋಡಿದ್ರೆ ಅಲ್ಲಿ ಹಲವಾರು ವಿಷಯ ಗಮನಕ್ಕೆ ಬರ್ತವೆ. ಮೊದಲನೆಯದು, ಬ್ರಿಟಿಷರ ಅಧೀನದಲ್ಲಿದ್ದ ಮೈಸೂರು ಸಂಸ್ಥಾನದಲ್ಲಿ ಅಂದುಕೊಂಡಷ್ಟು ದೊಡ್ಡ ಮಟ್ಟದ ನೀರಾವರಿ ಯೋಜನೆ ಕಟ್ಟಿಕೊಳ್ಳೋಕೆ ಆಗ್ಲಿಲ್ಲ. ಹೌದು, 1930ರಲ್ಲಿ ಕೃಷ್ಣರಾಜ ಸಾಗರ KRS ಅಣೆಕಟ್ಟು ನಿರ್ಮಾಣ ಮಾಡಿದ್ದು ಮೈಸೂರು ಸರ್ಕಾರದ ದೊಡ್ಡ ಸಾಧನೆ. ಆದ್ರೆ ಅದರಿಂದ ಸಿಕ್ಕ ಬಂಡವಾಳ ಕೃಷಿಗೆ ಸೀಮಿತ ಆಯಿತು. ಜನ ಕೃಷಿಯಿಂದ ಗಳಿಸಿದ ಆದಾಯನ ಉದ್ಯಮಕ್ಕೆ ಹಾಕಿ ಉದ್ಯಮಿಗಳಾಗುವಷ್ಟು ದುಡ್ಡು ಬರಲಿಲ್ಲ. ವ್ಯವಸಾಯದಿಂದ ಉದ್ಯಮಕ್ಕೆ ಶಿಫ್ಟ್ ಆಗೋ ಹಾಗೆ ಆಗ್ಲಿಲ್ಲ. ಜೊತೆಗೆ ಮೈಸೂರು ಸಂಸ್ಥಾನವೇನೋ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ, ಭದ್ರಾವತಿ ಉಕ್ಕಿನ ಕಾರ್ಖಾನೆ, HAL ನಂತ ಅನೇಕ ಉದ್ಯಮಗಳನ್ನ ಕಟ್ತು. ಆದ್ರೆ ಅವುಗಳೆಲ್ಲ ಅರಸರ ಆಶ್ರಯದಲ್ಲಿ ನಿರ್ಮಾಣ ಆಗಿತ್ತು. ಮೈಸೂರು ಭಾಗದ ಜನ ಉದ್ಯಮಿಗಳಾಗಿ ಸ್ವಂತ ಬಂಡವಾಳದಿಂದ ಕಟ್ಟಿದ್ದಲ್ಲ. ಇದೇ ಕಾರಣಕ್ಕೆ ಈ ಕಂಪನಿಗಳು ಉದ್ಯಮಶೀಲ ಸಂಸ್ಕೃತಿನ ಜನರೊಳಗೆ ಬೆಳೆಸಲಿಲ್ಲ. ಇದರಲ್ಲಿ ಅನೇಕ ಕಂಪನಿ ಸ್ವಾತಂತ್ರ್ಯಾನಂತರ ಕೇಂದ್ರ ಸರ್ಕಾರದ ಕೈಗೆ ಹೋದ್ರೆ ಇನ್ನೂ ಕೆಲವು ಮುಚ್ಚೆ ಹೋದ್ವು. ಇನ್ನೊಂದು ಕಡೆ ಉತ್ತರ ಕರ್ನಾಟಕ ಭಾಗ ಪರೋಕ್ಷವಾಗಿ ಮುಂಬೈ ಪ್ರೆಸಿಡೆನ್ಸಿ ವ್ಯಾಪ್ತಿಗೆ ಸೇರಿದ್ರೂ ಮುಂಬೈ ಅಭಿವೃದ್ಧಿಯಿಂದ ದೂರ ಇತ್ತು. ಇದೇ ಕಾರಣಕ್ಕೆ ಕೃಷ್ಣಾ ನದಿ ಕರ್ನಾಟಕದಲ್ಲಿ ಅತಿ ದೊಡ್ಡ ನದಿ ಪಾತ್ರವಾಗಿದ್ರೂ 1947ರ ಒಳಗೆ ಅಲ್ಲಿ ಯಾವುದೇ ದೊಡ್ಡ ಅಣೆಕಟ್ಟುಗಳಾಗ್ಲಿ ಮೂಲಸೌಕರ್ಯವಾಗ್ಲಿ ನಿರ್ಮಾಣವಾಗಲಿಲ್ಲ. ಇದೇ ಕೃಷ್ಣಾ ನದಿಗೆ 1852ರಲ್ಲಿ ಬ್ರಿಟಿಷರು ಆಂಧ್ರದ ಡೌಲೇಶ್ವರಂ ಅಣೆಕಟ್ಟು ಕಟ್ಟಿದ್ರು. ಇದರಿಂದ ಅಲ್ಲಿ ಕೃಷಿ ಮತ್ತು ವ್ಯಾಪಾರ ಎರಡೂ ಬೆಳೀತು. ಆದ್ರೆ ಅದೇ ಬೆಳವಣಿಗೆ ಕರ್ನಾಟಕದ ನದಿ ಪಾತ್ರಗಳಲ್ಲಿ ಕಾಣಲಿಲ್ಲ. ಇನ್ನೊಂದ್ ಕಡೆ ಹೈದರಾಬಾದ್ ನಿಜಾಮನ ಅಡಿಯಲ್ಲಿದ್ದ ಕನ್ನಡ ಪ್ರದೇಶಗಳಿಗೂ ಅಭಿವೃದ್ಧಿ ಅಷ್ಟಾಗಿ ಸಿಕ್ಕಿರಲಿಲ್ಲ. ಕರಾವಳಿ ಭಾಗ ಮಾತ್ರ ಸ್ವಲ್ಪ ಮಟ್ಟಿಗೆ ಮುಂಬೈ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳ ಸಂಪರ್ಕದಿಂದ ಬೆಳವಣಿಗೆ ಕಾಣ್ತು. ಹೀಗಾಗಿ ಕರಾವಳಿ ಭಾಗದ ಜನ ಕೊಂಚ ಮಟ್ಟಿಗೆ ಉದ್ಯಮಶೀಲತೆಗೆ ತೆರೆದುಕೊಂಡ್ರು, ಸ್ವಂತ ಉದ್ಯಮಗಳನ್ನ ಸ್ಥಾಪಿಸಿದ್ರು. ಆದ್ರೆ ರಾಷ್ಟ್ರಮಟ್ಟದ ದೊಡ್ಡ ಉದ್ಯಮಿಗಳನ್ನ ಹುಟ್ಟು ಹಾಕೋದು ಕರಾವಳಿಗರಿಗೂ ಸಾಧ್ಯ ಆಗ್ಲಿಲ್ಲ. ಹೀಗೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಫ್ಲೋ ಆಫ್ ಕ್ಯಾಪಿಟಲ್ ಅಂದ್ರೆ ಬಂಡವಾಳದ ಚಲನೆಯಲ್ಲಿ ಕನ್ನಡಿಗರ ಕಂಟ್ರೋಲ್ ತುಂಬಾ ಕಮ್ಮಿ. ಸ್ವಾತಂತ್ರ್ಯ ನಂತರ ಕನ್ನಡಿಗರ ಕೈಯಲ್ಲೇ ರಾಜಕೀಯ ಅಧಿಕಾರ ಬಂದ್ರೂ ಸ್ಥಳೀಯ ಸಮುದಾಯನ ಉದ್ಯಮದತ್ತ ಕರೆದೊಯ್ಯೋ ಯಾವ ವ್ಯವಸ್ಥಿತ ಯೋಜನೆ ಜಾರಿಗೆ ಬರಲಿಲ್ಲ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿಷ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಉದಾರೀಕರಣ ಕಾಲದ ಹೊಸ ಹಾದಿ. ಹೀಗಿದ್ದ ಕರ್ನಾಟಕದಲ್ಲಿ ಆರ್ಥಿಕ ಉದಾರೀಕರಣದ ನಂತರ ಹೆಚ್ಚು ಬಂಡವಾಳ ಬೇಡದ, ಬುದ್ಧಿಯೇ ಬಂಡವಾಳವಾಗಿರೋ ನಾಲೆಡ್ಜ್ ಬಿಸ್ನೆಸ್ ಅಂದ್ರೆ ಜ್ಞಾನಾಧಾರಿತ ಉದ್ದಿಮೆ ಹುಟ್ಟಲು ಶುರುವಾದ್ವು. ಆಗ ಕೆಲವು ಕನ್ನಡಿಗ ಉದ್ಯಮಿಗಳು ಭಾರತದ ಮಟ್ಟದಲ್ಲಿ ಹೆಸರುವಾಸಿಯಾದ್ರು. ಇನ್ಫೋಸಿಸ್ ಕೂಡ ಅಂಥದ್ದೇ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸ್ಟಾರ್ಟ್ಅಪ್ ವಲಯದಲ್ಲಿರೋ ಜೆರೋದಾ, ಬೌನ್ಸ್ನಂಥ ಸಂಸ್ಥೆಗಳು ಕೂಡ ಇದೇ ಪ್ರಯತ್ನದಲ್ಲಿ ಕನ್ನಡಿಗರು ಕಟ್ಟಿದ್ರು. ಇನ್ನು ಉದಾರೀಕರಣದ ಜೊತೆಗೆ ಸರ್ವಿಸ್ ಸೆಕ್ಟರ್ ಎಕ್ಸ್ಪ್ಯಾಂಡ್ ಆದಾಗ ಸಾರಿಗೆ, ಹೋಟೆಲ್ ಉದ್ಯಮ, ಹೆಲ್ತ್ ಸರ್ವಿಸ್ ತರ ಉದ್ಯಮಗಳಲ್ಲೂ ಕನ್ನಡಿಗರು ತಕ್ಕ ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ. ಆದ್ರೆ ಒಟ್ಟಾರೆ ನೋಡಿದ್ರೆ ಭಾರತದ ಉದ್ಯಮಶೀಲ ನಕ್ಷೆಯಲ್ಲಿ ನಮ್ಮ ಪಾಲು ಈಗ್ಲೂ ಬಹಳ ಸಣ್ಣದು. ಭಾರತ ಸರ್ಕಾರದ MSME ವರದಿ 2024ರ ಪ್ರಕಾರ ಕರ್ನಾಟಕದಲ್ಲಿ 38 ಲಕ್ಷಕ್ಕೂ ಹೆಚ್ಚು MSME ರಿಜಿಸ್ಟರ್ ಆಗಿವೆ.
ಆದ್ರೆ ಮಹಾರಾಷ್ಟ್ರದಲ್ಲಿ 75 ಲಕ್ಷ, ಉತ್ತರ ಪ್ರದೇಶದಲ್ಲಿ 61 ಲಕ್ಷ, ತಮಿಳುನಾಡಿನಲ್ಲಿ 47 ಲಕ್ಷ ಎಂಎಸ್ಎಂಇ ಇದೆ. ಅಂದ್ರೆ ಜನಸಂಖ್ಯೆ ಮತ್ತು ಶಿಕ್ಷಣದ ಮಟ್ಟಕ್ಕೆ ಹೋಲಿಸಿದ್ರೆ ನಮ್ಮ ಸಂಖ್ಯೆ ಇನ್ನೂ ಕಡಿಮೆ. ಹೀಗಾಗಿ ಕನ್ನಡಿಗರಲ್ಲಿ ಉದ್ಯಮಶೀಲತೆ ದೊಡ್ಡ ಮಟ್ಟದಲ್ಲಿ ಬದಲಾಯಿಸೋ ದಾರಿ ಏನಾದ್ರೂ ಇದ್ರೆ ಅದು ಜ್ಞಾನಾಧಾರಿತ ವಲಯದಲ್ಲಿ ಮಾತ್ರ. ಎಐ ಕಾಲದ ಹೊಸ ಅವಕಾಶ. ಈಗ ನಾವು ಎಐ ಯುಗದ ಬಾಗ್ಲಲ್ಲಿದ್ದೇವೆ. ಇದು ಮನುಕುಲದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ದಿಕ್ಸೂಚಿಯಾಗೋ ಸೂಚನೆ ಕಾಣಿಸ್ತಿದೆ. ಒಂದ್ ಕಡೆ ಇದರಿಂದ ಐಟಿಲಿ ಸೃಷ್ಟಿಯಾಗ್ತಿದ್ದ ದೊಡ್ಡ ಮಟ್ಟದ ಉದ್ಯೋಗಗಳಿಗೆ ಹೊಡೆತ ಬೀಳ್ತಿದೆ. ಗಿಟ್ಹಬ್ ಮತ್ತು ಇವೈ ವರದಿಗಳ ಪ್ರಕಾರ ಎಐ ಉಪಕರಣಗಳು ಕೋಡಿಂಗ್ ಕೆಲಸನ 55% ವೇಗವಾಗಿ ಮುಗಿಸ್ತಿವೆ. ಹೀಗಾಗಿ ಕೋಡ್ ಮಾಡುವ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವಶ್ಯಕತೆ ಕಮ್ಮಿ ಆಗ್ತಿದೆ. ಆದ್ರೆ ಇದೇ ವೇಳೆ ಜ್ಞಾನ ಮತ್ತು ತಿಳುವಳಿಕೆನೇ ಸರಕಾಗಿಸೋ ಈ ಟೆಕ್ನಾಲಜಿ ಜ್ಞಾನಾಧಾರಿತ ಉದ್ದಿಮೆ ಕಟ್ಟೋಕೆ ಇದ್ದ ಬಹಳಷ್ಟು ಅಡೆತಡೆನ ಕ್ಲಿಯರ್ ಮಾಡ್ತಿದೆ. ಹಿಂದೆ ಸಾಫ್ಟ್ವೇರ್ ಡೆವಲಪ್ ಮಾಡೋಕೆ ಬೇಕಾಗಿದ್ದ ದೊಡ್ಡ ತಂಡ, ಕಚೇರಿ, ಬಜೆಟ್ಗಳು ಈಗ ಅವಶ್ಯಕತೆ ಇಲ್ಲ. ಯಾರು ಬೇಕಾದ್ರೂ ಉದ್ಯಮ ಕಟ್ಬಹುದು ಅನ್ನೋ ಅವಕಾಶ ಒದಗಿಸಿವೆ. ದಾವಣಗೆರೆಯ ಒಬ್ಬ ಹುಡುಗ ಅಥವಾ ಉಡುಪಿ ಹುಡುಗಿ ಈಗ ಎಐ ಸಹಾಯದಿಂದಲೇ ಸ್ವಂತ ಉತ್ಪನ್ನ ನಿರ್ಮಿಸಿ ಜಗತ್ತಿಗೆ ಮಾರಾಟ ಮಾಡಬಹುದು. ಆ ಉತ್ಪನ್ನದ ಐಡಿಯಾದಿಂದ ಹಿಡಿದು ಅದಕ್ಕಾಗಿ ಕಂಪನಿ ಸ್ಥಾಪಿಸುವ, ಪ್ರಾಡಕ್ಟ್ನ ಡೆವಲಪ್ ಮಾಡುವ, ಅದಕ್ಕೆ ಬೇಕಾದ ಬಂಡವಾಳ ಸಂಗ್ರಹಿಸುವ, ಕೊನೆಗೆ ಅದನ್ನ ಮಾರ್ಕೆಟ್ಗೆ ತಂದು ಮಾರ್ಕೆಟಿಂಗ್ ಮಾಡುವ ಪ್ರತಿ ಹಂತದ ತಿಳುವಳಿಕೆ ಬೆರಳ ತುದಿಲಿ ಸಿಗ್ತಿದೆ. ಎಐ ಒಬ್ಬ ಆಪ್ತ ಸಹಾಯಕನಾಗಿ ನೆರವಾಗ್ತಿದೆ. ಸಾಫ್ಟ್ವೇರ್ ಡೆವಲಪ್ ಮಾಡಲು ತಗುಲ್ತಿದ್ದ ಬಹುದೊಡ್ಡ ಖರ್ಚು ಅಂದ್ರೆ ಐಟಿ ಉದ್ಯೋಗಿಗಳ ಸಂಬಳ. ಆದ್ರೆ ಎಐನಿಂದ ಅದು ಕಂಪ್ಲೀಟ್ ಕಮ್ಮಿಯಾಗಿದೆ. ಸಾಮಾನ್ಯ ಭಾಷೆಯಲ್ಲಿ ಪ್ರಾಂಪ್ಟ್ ಬರೆದು ನಮಗೆ ಬೇಕಾದ ಕೆಲಸ ಮಾಡಿಸಿಕೊಳ್ಳೋ ವಾತಾವರಣ ಇದೆ. ಅತ್ಯಂತ ಕಾಂಪ್ಲೆಕ್ಸ್ ಕೆಲಸನೂ ಎಐ ತುಂಬಾ ಚುರುಕಾಗಿ ಮಾಡಿ ಮುಗಿಸ್ತಿವೆ. ಹೀಗಾಗಿ ಟೆಕ್ನಲ್ಲಿ ಆಳ ತಿಳುವಳಿಕೆ ಇಲ್ಲದೆ, ಸಾಫ್ಟ್ವೇರ್ ಅನುಭವ ಇಲ್ಲದೆ ಕೂಡ ಹೊಸ ಉದ್ಯಮಗಳನ್ನ ಕಟ್ಟಬಹುದು. ಹೀಗಾಗಿ ಈ ತಂತ್ರಜ್ಞಾನನ ಸರಿಯಾಗಿ ಬಳಸಿಕೊಂಡು ಕನ್ನಡಿಗರು, ಅದರಲ್ಲೂ ಯುವಕರು ಉದ್ಯಮಗಳತ್ತ ಮುಖ ಮಾಡಬೇಕು. ಉದ್ಯಮಶೀಲ ಜಗತ್ತಿಗೆ ಧುಮುಕಿ ಹೊಸ ಪ್ರಾಡಕ್ಟ್, ಹೊಸ ಸರ್ವಿಸ್ಗಳನ್ನ ಜಗತ್ತಿಗೆ ನೀಡಬೇಕು ಅನ್ನೋದು ನಮ್ಮ ಮನವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಕನ್ನಡಿಗರಲ್ಲಿ ಉದ್ಯಮಶೀಲತೆ ಕಮ್ಮಿ ಯಾಕೆ ಮತ್ತು ಅದನ್ನ ಹೇಗೆ ಬದಲಾಯಿಸಬಹುದು ಅಂತ ತಿಳಿಸೋ ಪ್ರಯತ್ನ. ನಿಮಗೆ ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಿಮಗೆ ಈ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಜೊತೆಗೆ ಈಗಾಗಲೇ ಹೇಳ್ದಂತೆ ನೀವಿನ್ನೂ ನಮ್ಮ ಮೆಂಬರ್ಶಿಪ್ ಪ್ರೋಗ್ರಾಂಗೆ ಜಾಯಿನ್ ಆಗಿಲ್ಲ ಅಂದ್ರೆ ಕೂಡಲೇ ಜಾಯಿನ್ ಆಗಿ. ಧನ್ಯವಾದಗಳು.